ಈಗ ತರ ಮಿತ್ತು ರಡ್ ಮುದಿಲ್ಲ ಏಯ್ ಉಂತ್ಲ ಪಪ್ಪ ಯಾನಂಚ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಹ್ಯಾಪಿ ಸಂಡೇ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥ ವಿಡಿಯೋ ಬಂದುಬಿಟ್ಟು ನಾನು ಊರಿಗೆ ಬಂದಿದ್ದಾಗ ರೆಕಾರ್ಡ್ ಮಾಡಿರುವಂಥದ್ದು. ಸೊ ಈ ವಿಡಿಯೋದಲ್ಲಿ ನಮ್ಮಪ್ಪ ಮತ್ತು ಅಮ್ಮ ಇಬ್ಬರು ಕೂಡ ಸೇರಿಕೊಂಡು ನಮ್ಮ ಹೊಲದಲ್ಲಿದ್ದಂಥ ಒಂದು ಕಂಚಿ ಹುಳಿ ಅಂತ ಏನು ಹೇಳ್ತಾರೆ ಅದನ್ನು ಇಬ್ಬರು ಕೂಡ ಸೇರಿಕೊಂಡು ಕೀಳ್ತಾಯಿದ್ರು. ಸೊ ಅದನ್ನು ನಾನು ವಿಡಿಯೋ ಮಾಡಿದ್ದೆ. ಕಂಚಿ ಹುಳಿ ಅಂತ ಅನ್ನೋದು ಹಳ್ಳಿ ಕಡೆ ಸಾಮಾನ್ಯವಾಗಿ ಸಿಗುತ್ತೆ, ಬಟ್ ಸಿಟಿಯವರಿಗೆಲ್ಲ ಅಷ್ಟೊಂದು ಗೊತ್ತಿರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಲಿಂಬೆ ಹಣ್ಣು ಇರುತ್ತಲ್ವ ಅದ್ರಾಗಿಂತ ಸ್ವಲ್ಪ ಡಬಲ್ ಸೈಜಲ್ಲಿರುತ್ತೆ. ಸೊ ಟೇಸ್ಟ್ ಎಲ್ಲ ಬಂದುಬಿಟ್ಟು ಆಲ್ಮೋಸ್ಟ್ ಸೇಮ್ ಲಿಂಬೆ ಹಣ್ಣಿನ ಥರನೇ ಇರುತ್ತೆ. ಬಟ್ ಇದನ್ನು ನಾರ್ಮಲಾಗಿ ಫಿಶ್ ಕರೀಸ್ ಮತ್ತು ಬೇರೆ ಏನಾದರೂ ಸ್ಪೆಷಲ್ ಸಾಂಬಾರು ಮಾಡುವಾಗ ಹಾಗೆಯೇ ಮನೆಯಲ್ಲೆಲ್ಲ ಉಪ್ಪಿನಕಾಯಿ ಹಾಕೋದಕ್ಕೆಲ್ಲ ನಾವು ಯೂಸ್ ಮಾಡ್ತೀವಿ. ಕಂಚಿ ಹುಳಿಲಿ ಮಾಡಿರುವಂಥ ಜ್ಯೂಸ್ ಮಾತ್ರ ಸೂಪರ್ ಆಗಿರುತ್ತೆ. ಸೊ ನಿಮ್ಗೆ ಯಾರಿಗಾದರೂ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನಾನು ಮತ್ತು ಅಕ್ಕವರು ಎಲ್ಲರೂ ಕೂಡ ಮನೆಗೆ ಬಂದಿದ್ವಿ. ಹಾಗಾಗಿ ನಮಗೆ ಅಂತ ಹೇಳಿಬಿಟ್ಟು ಉಪ್ಪಿನಕಾಯಿ ಹಾಕೋದಕ್ಕೆ ನಮ್ಮಮ್ಮ ಹೇಳಿಬಿಟ್ಟು ಅಪ್ಪನ ಹತ್ರ ಕುಯಿಸ್ತಾಯಿದ್ರು ಕಂಚಿ ಹುಳಿನ. ಸೊ ಅದಾದಮೇಲೆ ಅದ್ರ ಪಕ್ಕನೇ ಒಂದು ಚಿಕ್ಕ ಲಿಂಬೆ ಗಿಡ ಇತ್ತು. ಅದರಲ್ಲಿ ಈಗ ಚಿಕ್ಕದು ಲಿಂಬೆ ಹಣ್ಣಾಗಿತ್ತು. ಅದನ್ನು ನಾನು ಕುಯ್ತಾ ಇದ್ದೆ. ನೋಡಿ ಎಷ್ಟು ಪುಟ್ಟದಾಗಿದೆ, ಆದರೂ ಕೂಡ ಹಣ್ಣಾಗಿದೆ. ಸೊ ನಾವೇ ಬೆಳೆದಿರುವಂಥ ಒಂದು ಹಣ್ಣಾಗಿರ್ಬೋದು ಅಥವಾ ಏನೇ ಒಂದು ವಸ್ತುನ ನಾವೇ ಕೊಯ್ದುಬಿಟ್ಟು ನಾವೇ ಅದನ್ನು ಸೇವಿಸೋದಿದೆಯಲ್ಲ ತುಂಬಾ ಒಂಥರ ಡಿಫ್ರೆಂಟ್ ಫೀಲಿಂಗ್ ಕೊಡುತ್ತೆ. ಇಲ್ಲಿ ಹುಳಿ ಎಲ್ಲ ಕುಯ್ದಾದ್ಮೇಲೆ ಹಾಗೆ ನಮ್ಮ ತೋಟನ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಇಲ್ಲಿ ನೋಡಿ ಇದು ನಮ್ಮದು ಹಳೆ ಬಾವಿ, ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿರುವಂಥ ಬಾವಿ. ಸೊ ಇದರಲ್ಲೇ ನಾವು ಕುಡಿಯೋದಕ್ಕೆ ನೀರೆಲ್ಲ ಎಳಿತಾ ಇದ್ದಿದ್ದು. ಬಟ್ ಇವಾಗ ಬೋರ್ವೆಲ್ ಆಗಿರೋದ್ರಿಂದಾಗಿ ಬೋರ್ವೆಲ್ ನೀರನ್ನು ಯೂಸ್ ಮಾಡ್ತಾ ಇದ್ದೀವಿ. ನೀರು ನೋಡಿ ತುಂಬ ತಳದಲ್ಲಿದೆ, ಬಟ್ ಮಳೆ ಬಂದರೆ ನಿಮಗೆ ಅಲ್ಲೇನು ಹುಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ, ಅಲ್ಲಿವರೆಗೂ ನೀರು ಬಂದಿರುತ್ತೆ. ಸೊ ಅದಾದಮೇಲೆ ಹಾಗೆಯೇ ಸ್ವಲ್ಪ ತೋಟ ಸುತ್ತಾ ಇದ್ದೆ. ಸಪೋಟ ಗಿಡ ಎಲ್ಲದನ್ನು ಕೂಡ ನೋಡ್ಕೊಂಡು ಹಾಗೆ ಹೋದೆ. ತುಂಬ ಖುಷಿ ಆಗ್ತಾಯಿತ್ತು ನಮ್ಮ ತೋಟ ಹೊಲ ಎಲ್ಲ ನೋಡೋದಕ್ಕೆ. ಸೊ ಸಂಜೆ ಟೈಮಲ್ಲಿ ಎಲ್ಲರೂ ಹೊರಗಡೆ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಆವಾಗ ನಾವು ಅಬ್ಸರ್ವ್ ಮಾಡಿದ್ವಿ, ನಮ್ಮ ಮನೆಯಲ್ಲಿ ವೀಳ್ಯದೆಲೆ ಗಿಡ ಇದೆ. ಆ ಗಿಡದಲ್ಲಿ ತುಂಬಾ ಕಂಬಳಿ ಹುಳಗಳಾಗ್ಬಿಟ್ಟಿತ್ತು. ಎಲ್ಲ ಎಲೆನೂ ತಿಂದಾಕ್ಬಿಡ್ತಿತ್ತು. ಇದು ಸೈಜ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲದೂ ಒಂದೊಂದಾಗೆ ಕೆಳಗ್ಬಿಟ್ಟು ನಮ್ಮಪ್ಪ ಇಲ್ಲಿ ಬೆಂಕಿ ಹಚ್ತಾಯಿದ್ರು. ನಾನಂತೂ ಇಷ್ಟು ದೊಡ್ಡದಾಗಿರೋ ಕಂಬಳಿ ಹುಳ ನೋಡೇ ಇರಲಿಲ್ಲ ಆಯಿತಾ. ಎಲ್ಲೋ ಒಂದೋ ಎರಡೋ ನೋಡ್ತಾ ಇದ್ದೆ ಮತ್ತು ವಿಡಿಯೋದಲ್ಲೆಲ್ಲ ನೋಡ್ತಿದ್ದೆ. ಒಂದೇ ಸಲ ಇಷ್ಟೊಂದು ದೊಡ್ಡ ಕಂಬಳಿ ಹುಳಗಳೆಲ್ಲ ನೋಡಿಬಿಟ್ಟು ಮೈಯೆಲ್ಲ ಜುಮ್ ಅನ್ನಿಸ್ತಿತ್ತು. ನಂಗೆ ಫಸ್ಟ್ ಆಫ್ ಆಲ್ ಕಂಬಳಿ ಹುಳ ಅಂದರೆ ತುಂಬಾ ಭಯ. ಅದರಲ್ಲೂ ಇದು ಇಷ್ಟು ದೊಡ್ಡದಾಗಿತ್ತು, ತುಂಬ ಭಯ ಆಗ್ತಿತ್ತು. ಸೊ ನಮ್ಮಪ್ಪ ಸುಡ್ತಾಯಿದ್ರು, ನೋಡ್ತಾ ಇದ್ದೆ, ದೂರದಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಆದರೂ ಕೂಡ ನನಗೆ ಜಾಸ್ತಿ ಹೊತ್ತು ಅದನ್ನು ನಿಂತ್ಕೊಂಡು ನೋಡೋಕ್ಕಾಗಲಿಲ್ಲ, ಹಿಂಸೆ ಫೀಲ್ ಆಗ್ತಿತ್ತು. ಸೊ ನಾನು ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಸೀದಾ ಒಳಗೆ ಹೋಗ್ಬಿಟ್ಟೆ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಇದಿಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.